ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಹಿತಾಸ್ ಡೈರೀಸ್. ನಾನಿವತ್ತು ಚೀಸಿ ಎಗ್ ಸ್ಯಾಂಡ್ವಿಚ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬೌಲ್ಗೆ 2 ಸ್ಪೂನ್ ಟೊಮೊಟೊ ಕೆಚಪ್ ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ 1 ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ. ಸ್ವಲ್ಪ ಮ್ಯಾಗಿ ಮಸಾಲ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಚಾಟ್ ಮಸಾಲ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೇ ಸ್ವಲ್ಪ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಮತ್ತು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಇದರಲ್ಲೆಲ್ಲದರಲ್ಲೂ ಉಪ್ಪಿರುತ್ತೆ, ಹಾಗಾಗಿ ಸ್ವಲ್ಪ ಹಾಕೊತಾ ಇದ್ದೀನಿ. ಎಲ್ಲ ಒಂದ್ಸತಿ ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ಈಗ ಸಾಸ್ ರೆಡಿಯಾಗಿದೆ. ನಾನೀಗ ನೆಕ್ಸ್ಟು ಬಟರ್ನ ಸ್ವಲ್ಪ ಮೆಲ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಗಾರ್ಲಿಕ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಇಲ್ಲಿ ಸ್ವಲ್ಪ ಆರಿಗಾನೋ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನೀಗ ಏನು ಬಟರ್ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಎಲ್ಲನೂ ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ ಬನ್ನಿ. ಈಗ ನೆಕ್ಸ್ಟ್ ಇನ್ನೊಂದು ಬೌಲ್ಗೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಬ್ರೆಡ್ ಸ್ಲೈಸ್ ತೊಗೊತಾ ಇದ್ದೀನಿ. ನಾನಿಲ್ಲಿ ನಂದಿನಿ ಮಿಲ್ಕ್ ಬ್ರೆಡ್ ತೊಗೊಂಡಿದ್ದೀನಿ, ನೀವು ಯಾವುದಾದ್ರು ತೊಗೊಳ್ಳಿ. ನಾನು ಏನು ಬಟರ್ನ ಆಗಲೇ ರೆಡಿ ಮಾಡಿಕೊಂಡೆ ಅದನ್ನು ಇದು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಬ್ರೆಡ್ಡಿಗೆ ಈವನ್ ಆಗಿ. ಒಂದು ಸೈಡ್ ಮಾತ್ರ ಎಲ್ಲ ಬ್ರೆಡ್ಡಿಗೂ ನಾನು ಏನು ಸ್ಲೈಸಸ್ ತೊಗೊಂಡಿದ್ದೀನಿ ಅದಕ್ಕೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಬೌಲ್ಗೆ ಮೊಟ್ಟೆ ಹೊಡ್ಕೊತಾ ಇದ್ದೀನಿ. ನಾನಿಲ್ಲಿ 4 ಸ್ಲೈಸ್ ಬ್ರೆಡ್ಡಿಗೆ 2 ಮೊಟ್ಟೆನ ಹೊಡ್ಕೊಂಡಿದ್ದೀನಿ. ಈ ಮೊಟ್ಟೆಗೆ ಸ್ವಲ್ಪ ಪೆಪ್ಪರ್ ಮತ್ತು ಸಾಲ್ಟ್ ಹಾಕ್ಕೊಂಡು ಇದನ್ನು ನೀಟಾಗಿ ವಿಸ್ಕ್ ಮಾಡ್ಕೊತಾ ಇದ್ದೀನಿ. ವಿಸ್ಕ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊತೀನಿ. ಈಗ ಹಾಗೆ ಪಕ್ಕದಲ್ಲಿ ಒಂದು ತವಾ ರೆಡಿ ಮಾಡ್ಕೊಂಡಿದ್ದೀನಿ. ತವಾ ಸ್ವಲ್ಪ ಹೀಟ್ ಆಗಿದ ತಕ್ಷಣ ನಾನೇನು ಬಟರ್ ಅಪ್ಲೈ ಮಾಡ್ಕೊಂಡಿದ್ನಲ್ಲ ಅದನ್ನು ತವಾ ಮೇಲೆ ಹಾಕ್ತಾಯಿದ್ದೀನಿ, ಉಲ್ಟಾ ಹಾಕ್ತಾಯಿದ್ದೀನಿ. ಒಂದು ಸೈಡ್ ಏನು ಹಚ್ಚಿದ್ದೀವಿ ಅದನ್ನು ಉಲ್ಟಾ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಸೈಡು ಸ್ವಲ್ಪ ಹಚ್ಕೊತಾ ಇದ್ದೀನಿ ಬಟರ್. ನಾನು ಪೂರ್ತಿಯಾಗಿ ಅಪ್ಲೈ ಮಾಡ್ಕೊತಾ ಇಲ್ಲ, ಎಲ್ಲದಕ್ಕೂ ನೀಟಾಗಿ ಸ್ವಲ್ಪ ಮಧ್ಯದಲ್ಲೇ ಹಚ್ಕೊತಾ ಇದ್ದೀನಿ. ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು, ಇಲ್ಲ ಈವ್ನಿಂಗ್ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ. ಗ್ಯಾಸ್ನ ಸಿಮ್ಮಲ್ಲೇ ಇಟ್ಕೊಂಡು ಈಗ ಬ್ರೆಡ್ ಮೇಲೆ ಮೊಟ್ಟೆನ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಬನ್ನಿ. ನಾವು ಆಮ್ಲೆಟ್ ಯಾವ ಥರ ಹಾಕ್ತೀವೋ ಆ ಥರ ನೀಟಾಗಿ ಹಾಕಿ ಎಲ್ಲ ಸ್ಲೈಸ್ ಮೇಲೂ ನೀಟಾಗಿ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗಿನ ಮಕ್ಕಳಂತೂ ಸ್ಯಾಂಡ್ವಿಚ್ನ ಬೇಡ ಅಂತ ಅನ್ನೋದೇ ಇಲ್ಲ, ಹಾಗಾಗಿ ಮನೇಲಿ ನಾವೇನೇ ಮೊಟ್ಟೆ, ಚೀಸ್ ಮತ್ತು ಬಟರ್ ಎಲ್ಲನೂ ಹಾಕಿ ರಿಚಾಗಿ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಮಕ್ಕಳಂತ ಅಷ್ಟೇ ಅಲ್ಲ, ದೊಡ್ಡವ್ರು ಕೂಡ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಮೊಟ್ಟೆ ಎಲ್ಲ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಒಂದು 2 ನಿಮಿಷ ಆಗಿದ ತಕ್ಷಣ ನಾನಿಲ್ಲಿ ಬ್ರೆಡ್ನ ಉಲ್ಟಾ ಮಾಡಿ ಹಾಕೊತಾ ಇದ್ದೀನಿ. ಒಂದು ಜೆಂಟಲಾಗಿ ಪ್ರೆಸ್ ಮಾಡಿ ಮತ್ತೆ ಇದನ್ನು ತಿರುಗಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಆಮ್ಲೆಟ್ ಆಗಿದೆ. ಈಗ ನಾನು ಇದಕ್ಕೇ ನಾನೇನು ಸಾಸ್ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. 4 ಸೈಡು ಕೂಡ ಸಾಸ್ನ 4 ಸ್ಲೈಸಿಗೂ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸಾಸ್ನ ನೀಟಾಗಿ ಅಪ್ಲೈ ಮಾಡಿದ ತಕ್ಷಣ ನಾನಿಲ್ಲಿ ಚೀಸ್ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 4 ಸ್ಲೈಸ್ ಬ್ರೆಡ್ಡಿಗೆ 2 ಸ್ಲೈಸ್ ಚೀಸ್ನ ಹಾಕ್ಕೊತಾ ಇದ್ದೀನಿ. ಈಗ ನಾನು ಇದಕ್ಕೆ ಚೀಸ್ ಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಏನು 2 ಸ್ಲೈಸ್ ಚೀಸ್ ಇಟ್ಟೆ ಅದಕ್ಕೆ ಮಾತ್ರನೇ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಇನ್ನು 2 ಸೈಡ್ಗೆ ಹಾಕ್ತಾ ಇಲ್ಲ ನಾನು ಈರುಳ್ಳಿನ. ಈಗೇನು 2 ಸೈಡ್ ಚೀಸ್ ಮತ್ತು ಆನಿಯನ್ ಹಾಕ್ಕೊಂಡಿದ್ದೀವಿ ಆ ಸೈಡ್ ಮೇಲೆ ಇನ್ನೂ 2 ಸ್ಲೈಸಸ್ ಏನಿದೆಯಲ್ಲ ಅದನ್ನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಕ್ಲೋಸ್ ಮಾಡ್ಕೊಂಡು ಒಂದು ಜೆಂಟಲಾಗಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಈಗ ತುಂಬ ಪ್ರೆಷರ್ ಹಾಕೋಕ್ಕೆ ಹೋಗಬೇಡಿ ಬ್ರೆಡ್ ಮೇಲೆ. ಫ್ಲೇಮ್ನ ಸ್ವಲ್ಪ ಈಗ ಮೀಡಿಯಮಲ್ಲಿ ಇಟ್ಕೊಂಡು ಈಗ ಚೀಸು ಮೆಲ್ಟ್ ಆಗಬೇಕು ಒಳಗಡೆ, ಹಾಗಾಗಿ 2 ಸೈಡ್ ಕೂಡ ಮತ್ತೆ ಇನ್ನೊಂದು ಸತಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನು. ಇದಾಗಿದೆ. ಈಗ ನಾನು ಮಧ್ಯೆ ಕಟ್ ಮಾಡ್ಕೊತಾ ಇದ್ದೀನಿ. ನಾವೇನಾದರೂ ಹೊಸದಾಗಿ ಟ್ರೈ ಮಾಡಿದಾಗ ಮನೆಯವರು ಮಕ್ಕಳು ತುಂಬ ಇಷ್ಟಪಟ್ಟು ತಿಂದಾಗ ಅದನ್ನು ನಮಗಾಗ ಖುಷಿ ನೆಕ್ಸ್ಟ್ ಲೆವೆಲ್ ಅಲ್ವಾ. ಈಗ ಮತ್ತೆ ಬಟರ್ ಹಚ್ಚಿರೋ ಅಂಥ ಬ್ರೆಡ್ ಸ್ಲೈಸಸ್ನ ತವಾ ಮೇಲೆ ಉಲ್ಟಾ ಹಾಕ್ಕೊತಾ ಇದ್ದೀನಿ. ಈಗ ಅದಕ್ಕೆ ಮತ್ತೆ ಮೊಟ್ಟೆ ಹಾಕೋಕ್ಕೆ ಮೊಟ್ಟೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗ 4 ಸ್ಲೈಸಿಗೆ 2 ಮೊಟ್ಟೆ ಹೊಡ್ಕೊಂಡು ಅದಕ್ಕೆ ಉಪ್ಪು ಮತ್ತು ಪೆಪ್ಪರ್ ಹಾಕ್ಕೊಂಡು ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದೇನು ಎಕ್ಸ್ಟ್ರಾ ಸೈಡ್ ಬರ್ತಾ ಇದೆಯಲ್ಲ ಅದನ್ನು ನಾನು ಮತ್ತೆ ಕಟ್ ಮಾಡ್ಕೊಂಡು ಮೊಟ್ಟೆ ಮೇಲೇ ಹಾಕ್ಕೊತಾ ಇದ್ದೀನಿ. 1-2 ಮಿನಿಟ್ಸ್ ಆಗಿದ ತಕ್ಷಣ ನಾನು ಮತ್ತೆ ಅದನ್ನು ಉಲ್ಟಾ ಮಾಡಿ ಹಾಕ್ಕೊಂಡು ನಾನು ಏನಾಗಿದೆ ಆ ಸೈಡಿಗೆ ಸಾಸಸ್ನ ಹಚ್ಕೊತಾ ಇದ್ದೀನಿ. ಇದಕ್ಕೆ ನೆಕ್ಸ್ಟ್ ಈಗ ಚೀಸ್ ಸ್ಲೈಸಸ್ನ ಇಟ್ಕೊತಾ ಇದ್ದೀನಿ. 2 ಸೈಡ್ ಮಾತ್ರ ಚೀಸ್ ಇಟ್ಕೊಂಡು ಅದ್ರ ಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮತ್ತೆ ಹಾಕ್ಕೊಂಡು ಮತ್ತೆ ಅದನ್ನು 2 ನಿಮಿಷ ಆಗಿದ ತಕ್ಷಣ ಕ್ಲೋಸ್ ಮಾಡಿಕೊಂಡು ನೀಟಾಗಿ ಚೀಸ್ ಮತ್ತು ಮೆಲ್ಟ್ ಆಗೋ ಥರ ಮಾಡಿಕೊಂಡು ಮತ್ತೆ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಒಂದೊಳ್ಳೆ ಸ್ಯಾಂಡ್ವಿಚ್ನ ಮಾಡೋದು ಅಂತ.
ಈಗ ಇದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಚೀಸ್ ಕೂಡ ಸೂಪರಾಗಿ ಮೆಲ್ಟ್ ಆಗಿದೆ. ಇದನ್ನು ಟೊಮೊಟೊ ಕೆಚಪ್ ಜೊತೆ ಸರ್ವ್ ಮಾಡ್ಕೊಳ್ಳಿ. ನೀವು ಕೂಡ ಮನೇಲಿ ಮಾಡ್ಕೊಂಡು ತಿಂದು ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.